ಪ್ರತಿದಿನ ಉನ್ನತವಾಗಿರಬೇಕು ಅಂದರೆ ನಾನು 5 ಟಿಪ್ಸನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಿಮ್ಮ ಪ್ರತಿ ದಿನದ ಮಾರ್ನಿಂಗ್ ರೊಟೀನ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ಅದಕ್ಕೆ ಹೇಳೋದು, ಜೀವನದಲ್ಲಿ ನಾವು ಯಾವ ರೀತಿ ಮಾರ್ನಿಂಗ್ ರೊಟೀನ್ನ ಫೀಲ್ ಮಾಡ್ತೀವೋ ಅದೇ ರೀತಿ ಎಂಡ್ ಆಫ್ ದಿ ಡೇ ಇರುತ್ತೆ. ಅದಕ್ಕೆ ಅಲ್ವಾ ಹೇಳೋದು ಗುಡ್ ಮಾರ್ನಿಂಗ್ ಅಂತ. ಸೊ ಯಾವ ರೀತಿ ನಾವು ಎದ್ದೇಳುವಾಗ ಕೋಪದಲ್ಲಿ ಅಥವಾ ಇರಿಟೇಷನಲ್ಲಿದ್ದರೆ ಎಂಡ್ ಆಫ್ ದಿ ಡೇ ಕೊನೆ ದಿನ ಅದೇ ದಿನ ಪೂರ್ತಿ ಅದೇ ರೀತಿ ಇರ್ತೀವಿ. ಸೊ ಅದಕ್ಕೆ ಅಲ್ವಾ ನಮ್ಮ ಹಿರಿಯರು ನಗ್ನಗ್ತಾ ಎದ್ದೇಳಿ, ಬಲಭಾಗದಲ್ಲಿ ಎದ್ದೇಳಿ ಅಂತ ಯಾವಾಗಲೂ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ. ಸೊ ನಾವು ಮಾರ್ನಿಂಗ್ ರೊಟೀನ್ನ ಯಾವ ರೀತಿ ಫೀಲ್ ಮಾಡ್ತೀವೋ ಎಂಡ್ ಆಫ್ ದಿ ಡೇ ಅದೇ ರೀತಿ ನಮ್ಮ ದಿನಚರಿ ಇರುತ್ತೆ. ಇವತ್ತು ನಾನು ನಿಮಗೆ 5 ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ. ದಿನವನ್ನು ಹೇಗೆ ಉನ್ನತವಾಗಿಸ್ಕೊಳ್ಬೇಕು ಮತ್ತು ದಿನವಿಡೀ ಎಷ್ಟು ಖುಷಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಇಂಥ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ, ವಿಡಿಯೋನ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಲೆಟ್ಸ್ ಕಮ್ ಡಿಯರ್ ಫ್ರೆಂಡ್ಸ್, ವಿಷಯಕ್ಕೆ ಹೋಗೋಣ. ಸ್ನೇಹಿತರೆ, ಇವತ್ತು ನನ್ನದು ಒಂದು ವಿಡಿಯೋ ನೀವು ನೋಡ್ತಿದ್ದೀರಾ ಅಂತ ಅಂದರೆ ಅದು ಒಂದು ಅದೃಷ್ಟ, ಒಂದು ಹೊಸ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಇಡೀ ರಾತ್ರಿ ಹಿಂದಿನ ರಾತ್ರಿ ಮಲಗಿರ್ತಕ್ಕಂತಹ ವ್ಯಕ್ತಿ, ಎಷ್ಟೋ ಜನ ವ್ಯಕ್ತಿಗಳು ನಿದ್ರೆಯಲ್ಲೇ ಸಾವನ್ನಪ್ಪಿರ್ತಾರೆ. ನಮಗೆ 2 ಕಣ್ಣಿದೆ, ಆರೋಗ್ಯ ಇದೆ, ಕಾಲಿದೆ, ಕೈ ಇದೆ, ಎಷ್ಟೊಂದು ಇಂಥ ಒಂದು ಬೆಳಗ್ಗೆ ಎದ್ದ ತಕ್ಷಣ ನಮಗೊಂದು ದಿನ ಸಿಕ್ಕಿದೆ, ಹೊಸ ದಿನ ಸಿಕ್ಕಿದೆ ಅಂತ ಅಂದರೆ ಅದು ಒಂದು ಗ್ರ್ಯಾಟಿಟ್ಯೂಡೆ, ನಮಗೊಂದು ಗಿಫ್ಟ್ ಅದು ಅಲ್ವಾ. ಹಾಗೆ ಜೀವನದಲ್ಲಿ ನಾವು ಏನನ್ನ ಸಾಧಿಸ್ಬೇಕು ಅನ್ನೋದನ್ನು ಒಂದು ಮಾರ್ನಿಂಗ್ ಪಾಸಿಟಿವಲ್ಲಿ ಒಂದು ರೊಟೀನ್ನ ನಾವು ಮಾಡ್ಕೊಳ್ಬೇಕು. ಈ ಫಸ್ಟ್ ಒನ್ ಏನಂತ ಅಂದರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಸ್ನೇಹಿತರೆ ಫೋನ್ ಚಾರ್ಜ್ ಮಾಡ್ತೀವಿ, ಲ್ಯಾಪ್ಟಾಪ್ ಚಾರ್ಜ್ ಮಾಡ್ತೀವಿ, ನಮ್ಮ ಬಾಡಿನ ಚಾರ್ಜ್ ಮಾಡ್ತೀವ? ಇಲ್ಲ ಅಲ್ಲ. ಸೊ ನಾವು ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಪಾಸಿಟಿವ್ ವಿಷಯನ, ನಮ್ಮ ಲೈಫ್ನಲ್ಲಿ ನಡೀತಕ್ಕಿರ್ತಕ್ಕಂತಹ ಯಾವುದೇ ರೀತಿ ಪಾಸಿಟಿವ್ ವಿಷಯನ ತಗೊಂಡು ನಮ್ಮ ಬಾಡಿಗೆ ಚಾರ್ಜ್ ಮಾಡಿ. ಯಾಕಂದರೆ ನಮ್ಮ ಲೈಫ್ನಲ್ಲಿ ಒಂದು ಒಳ್ಳೆ ಥಾಟ್ಸ್, ಒಂದು ಒಳ್ಳೆ ಪಾಸಿಟಿವ್ನ ನಮ್ಮ ಬಾಡಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಆ ದಿನ ರೊಟೀನ್ಗೆ ಒಂದು ಒಳ್ಳೆ ಸ್ವೀಕಾರನ ಕೊಟ್ಟಾಗ ನಮ್ಮ ಮೈಂಡ್ ತುಂಬ ಆ್ಯಕ್ಟಿವ್ ಆಗಿ ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿ ತುಂಬ ಕಾಳಜಿನ ವಹಿಸುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಏನಂತ ಅಂದರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಬೆಡ್ಡನ್ನು ನೀವೇ ಮಾಡಿಸಿ. ಯಾಕಂದರೆ ನಿಮ್ಮ ಹೆಂಡತಿನ ಅಥವಾ ನಿಮ್ಮ ತಾಯಿನ ಯಾರೋ ಮಾಡಿಸ್ತಿರ್ತಾರೆ. ಸೊ ಆ ಬೆಡ್ಡನ್ನು ನೀವೇ ಮಡಚಿ. ಯಾಕಂದರೆ ಆ ದಿನ ನಿಮ್ಗೆ ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸದಲ್ಲಿ ನೀವೇನು ಸಕ್ಸಸ್ನ ಕಾಣಲಿಕ್ಕಾಗಿರಲ್ಲ. ಕೊನೆ ಎಂಡ್ ಆಫ್ ದಿ ಡೇ ಆ ಪ್ಲೇಸ್ಗೆ ಬಂದಾಗ, ಸದ್ಯ ನಾನು ಇಂಥದ್ದೊಂದು ಕೆಲಸವನ್ನು ನಾನೇ ಮಾಡಿದ್ದೀನಿ ಅನ್ನೋ ಒಂದು ಗುಡ್ ಫೀಲ್ ನಿಮ್ಮಲ್ಲಿ ಬರುತ್ತೆ. ಓಕೆನಾ? ಯಾಕಂದರೆ ನಮ್ಮ ಜೀವನದಲ್ಲಿ ನಾವೇನಾದರೂ ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಯಾವತ್ತೂ ಕೂಡ ಸಡನ್ಲಿ ಸಕ್ಸಸ್ ಆಗಲ್ಲ. ಯಾಕಂದರೆ ನಾವೊಂದು ಜೀವನದಲ್ಲಿ ಏನಾದರೂ ಒಂದು ಗುರಿನ ತಲುಪಬೇಕಂತಂದರೆ ಅಲ್ಲಿ ಪರಿಶ್ರಮ ಇರಲೇಬೇಕು. ಹಾಗಾಗಿ ಆ ಮನೆಯ ವಾತಾವರಣವನ್ನು, ನಮ್ಮ ಬೆಡ್ರೂಮನ್ನು ನಾವು ಬೆಡ್ಶೀಟ್ನ ಹಾಕ್ಕೊಂಡಿರ್ತಕ್ಕಂಥದ್ದನ್ನು ನಾವೇ ನೀಟ್ ಮಾಡೋದ್ರಿಂದ ಮನೆಯವ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ. ನಾವೇ ಏನೋ ಒಂದು ಗ್ರ್ಯಾಟಿಟ್ಯೂಡ್ ಬರುತ್ತೆ, ನಾವೇ ಏನೋ ಒಂದು ಈ ಕೆಲಸನ ನಾನು ಮಾಡಿದ್ದೀನಿ ಅನ್ನೋ ಫೀಲ್ ನಮ್ಮಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ಏನಂತ ಅಂದರೆ, ನನ್ನಲ್ಲಿ ನಾನು ಏನನ್ನೂ ಬದಲಾವಣೆ ಮಾಡ್ಕೊಳ್ಳಲಿಲ್ಲ ಅಂತ ನೀವು ಫೀಲ್ ಮಾಡ್ಕೊಳ್ಬೇಡಿ. ಯಾಕಂದರೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ಇಲ್ಲಿ ಪರ್ಫೆಕ್ಟ್ ಇಲ್ಲ ಸ್ನೇಹಿತರೆ. ಒಂದಲ್ಲ ಒಂದು ವಿಷಯದಲ್ಲಿ ಅವರು ಯಾವುದೇ ಒಂದು ವಿಷಯದಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ, ಮತ್ತೊಂದು ವಿಷಯದಲ್ಲಿ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವಾಗ ನಾನು ಇಲ್ಲಿ ಕುತ್ಕೊಂಡು ಏನೋ ಒಂದು ಮಾತಾಡ್ತಾ ಇದ್ದೀನಿ ಅಂದರೆ ನನಗೂ ಕೂಡ ಏನೋ ಒಂದು ಎಮೋಷನಲ್ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ಬೇರೆಯವರನ್ನ ಹೋಲಿಕೆ ಮಾಡಿಕೊಂಡು ನನ್ನನ್ನು ಅವರು ಏನೋ ಒಂದು ಮಾಡ್ತಾ ಇದ್ದಾರೆ, ನನ್ನಲ್ಲಿ ಏನಕ್ಕೆ ಬದಲಾವಣೆ ಆಗ್ತಿಲ್ಲ ಅನ್ನೋದನ್ನ ದಯವಿಟ್ಟು ಫೀಲ್ ಮಾಡ್ಕೋಬೇಡಿ. ಯಾಕಂದರೆ ಇಲ್ಲಿ ಯಾರು ಪರ್ಫೆಕ್ಟ್ ಇಲ್ಲ, ಯಾರು ಹುಡ್ತಾನೆ ಏನನ್ನೂ ಕಲಿಯಲ್ಲ. ನಿಧಾನವಾಗಿ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ, ನಾನು ಏನನ್ನ ಒಂದು ಕೆಲಸ ಕಾರ್ಯದಲ್ಲಿ ಕೈಗೊಂಡಾಗ ನನ್ನ ಕೆಲಸ ಸಕ್ಸಸ್ ಆಗುತ್ತೆ ಅನ್ನೋದನ್ನು ನೀವು ಫೀಲ್ ಮಾಡಿ. ನಿಮ್ಮಲ್ಲಿ ನೀವೇ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ನಿಮ್ಮಲ್ಲಿ ಇವಾಗ ನೀವೊಬ್ಬರು ನೀಟಾಗಿ ಒಂದು ಬಟ್ಟೆ ಹಾಕ್ಕೊಂಡಿದ್ದೀರಾ, ಮತ್ತೊಬ್ಬರು ಅವ್ರಿಗೆ ಅಂಥ ಪರಿಸ್ಥಿತಿ ಇರುತ್ತೆ, ಅಂಥ ಪರ್ಫೆಕ್ಟ್ ಆದ ಬಟ್ಟೆ ಹಾಕ್ಕೊಂಡಿರಲ್ಲ. ಯಾಕೆ ಹಾಕ್ಕೊಂಡಿರಲ್ಲ? ಅವ್ರಿಗೊಂದು ಫೀಲ್ ಬರುತ್ತೆ, ಅಂಥದ್ದೊಂದು ಪರ್ಫೆಕ್ಟ್ ನನ್ನಲ್ಲಿ ಬದಲಾವಣೆ ತರಲಿಕ್ಕಾಗಲಿಲ್ವಲ್ಲ ಅಂತ. ಆ ಬದಲಾವಣೆನ ನಾನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು
ಯಾವ ರೀತಿ ಚಾರ್ಟ್ ಮಾಡ್ಕೊಳ್ಬೇಕು, ಯಾವ ರೀತಿ ಲೈಫ್ನ ನಾನು ಸಕ್ಸಸ್ ಮಾಡ್ಕೊಳ್ಬೇಕು ಅನ್ನೋದು ಮೈಂಡಲ್ಲಿ ಇರಬೇಕಾಗತ್ತೆ. ನೆಕ್ಸ್ಟ್ ಒನ್ ಏನಂತಂದರೆ ಥ್ಯಾಂಕ್ ಯು ಹೇಳಿ, ಕೃತಜ್ಞತೆಯನ್ನು ಹೇಳಿ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಹೆಂಡತಿ ಅಥವಾ ತಾಯಿ ತುಂಬ ಚೆನ್ನಾಗಿ ತಿಂಡಿ ಮಾಡಿರ್ತಾರೆ ಅಥವಾ ಊಟ ಮಾಡಿರ್ತಾರೆ, ಅದಕ್ಕೆ ಥ್ಯಾಂಕ್ ಯು ಹೇಳಿ. ನಿಮಗೆ ಇಷ್ಟೊಂದು ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳಿ. ಯಾರೋ ಒಂದು ಅನ್ನೋನ್ ಪರ್ಸನ್ ನಿಮಗೆ ಏನೋ ಒಂದು ಹೊಗಳಿಕೆಯನ್ನು ಮಾಡಿದಾಗ ಅದಕ್ಕೆ ಥ್ಯಾಂಕ್ಫುಲ್ ಹೇಳಿ. ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಒಳ್ಳೊಳ್ಳೆ ಗ್ರ್ಯಾಟಿಟ್ಯೂಡ್ ಇದೆ ಅದಕ್ಕೆಲ್ಲ ಥ್ಯಾಂಕ್ಸ್ಫುಲ್ ಹೇಳಿ. ಯಾಕಂದರೆ ಇಲ್ಲೊಂದು ನಾವೊಂದು ಥ್ಯಾಂಕ್ಸ್ಫುಲ್ನ ಹೇಳ್ತಾ ಇದ್ದರೆ ನಮಗೆ ಏನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದರೆ ಎಷ್ಟೋ ಜನಕ್ಕೆ ನಾನು ಹೇಳ್ತಾ ಇರ್ತೀನಿ ಸ್ನೇಹಿತರೆ, ನಮ್ಮಲ್ಲಿ ಇರ್ತಕ್ಕಂತಹ ಜೀವನ ಬೇರೆಯವ್ರಿಗೆ ಇರಲ್ಲ, ಅಂಥ ಜೀವನವನ್ನು ಹುಡುಕ್ತಾ ಇರ್ತಾರೆ. ಸೊ ನಮಗೆ ಕೊಟ್ಟಿರ್ತಕ್ಕಂತಹ ಭಗವಂತ ನಮ್ಮ ಜೀವನದಲ್ಲಿ ಏನೆಲ್ಲ ಅದ್ಭುತವನ್ನು ಕೊಟ್ಟಿದ್ದಾನೆ, ಆ ಅದ್ಭುತವನ್ನು ನೀವು ಎಂಜಾಯ್ ಮಾಡಿ, ಅದನ್ನು ಗ್ರೇಟ್ಫುಲ್ ಮಾಡಿ. ನೀವು ಅವಾಗ ಮಾತ್ರ ನಿಮ್ಮಲ್ಲೊಂದು ನಾನು ಮಾಡೋದಕ್ಕೆ ಏನೋ ಒಂದು ಮಾಡಬಹುದು ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ, ಮತ್ತು ಪಾಸಿಟಿವ್ನೆಸ್ ಬರೋದಕ್ಕೆ ಸಾಧ್ಯ ಆಗೋದು. ಅದರ ಬಿಟ್ಟು ಪೂಜೆ ಪುರಸ್ಕಾರ ಇದರಲ್ಲಿ ಅತಿಯಾಗಿ ತೊಡಗಿಸ್ಕೊಂಡು ನಾವು ಮಾಡ್ತಕ್ಕಂಥ ಭಗವಂತ ನಮ್ಮಲ್ಲಿ ಏನನ್ನ ಕೊಟ್ಟಿದ್ದಾನೆ ಅದಕ್ಕೆ ಗ್ರೇಟ್ಫುಲ್ಲಾಗಿ ನಾವೊಂದು ಥ್ಯಾಂಕ್ಸ್ ಮುಖಾಂತರ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೆ ಪೂಜೆ ಪುರಸ್ಕಾರ ಅದು ಇದು ಎಲ್ಲ ಮಾಡೋದ್ರ ಬದಲು ಈ ಥ್ಯಾಂಕ್ಸ್ ಮುಖಾಂತರ ಅವನಿಗೆ ಪೂಜೆ ಪುರಸ್ಕಾರನ ಸಲ್ಲಿಸಿ. ಯಾಕೆ ಒಪ್ಕೊಳ್ಳಲ್ಲ? ಖಂಡಿತ ಒಪ್ಕೊಳ್ತಾನೆ ಅಲ್ವಾ? ನಾವು ಅದು ಬಿಟ್ಟು ಭಗವಂತನಿಗೆ ಪೂಜೆ ಅದನ್ನೆಲ್ಲ ಸ್ವೀಕಾರ ಮಾಡ್ತಾನೆ. ನಮ್ಮಲ್ಲೊಂದು ಗ್ರ್ಯಾಟಿಟ್ಯೂಡ್ ಇರಲಿ, ನಮ್ಮಲ್ಲೊಂದು ಹೆಲ್ಪಿಂಗ್ ನೇಚರ್ ಇರಲಿ, ನಮ್ಮಲ್ಲೊಂದು ದೇವ್ರು ನಮಗೆ ಒಂದು ಮನುಷ್ಯ ಜನ್ಮ ಕೊಟ್ಟಿರೋದಕ್ಕೆ ಒಂದು ಥ್ಯಾಂಕ್ಸ್ ಹೇಳೋಣ. ಇಂಥ ಒಂದು ಅದ್ಭುತ ನೇಚರ್ನ ಕೊಟ್ಟಿರೋದಕ್ಕೆ ಒಂದು ಥ್ಯಾಂಕ್ಸ್ ಹೇಳೋಣ ಭಗವಂತನಿಗೆ ಅಲ್ವಾ? ನೆಕ್ಸ್ಟ್ ಬಂದು ನಾವು ಕೈಂಡ್ ಆಗಿರ್ತಕ್ಕಂಥದ್ದು. ಅಂದರೆ ನಾವು ಯಾರಿಂದನೂ ಕೂಡ ಏನನ್ನೂ ಎಕ್ಸ್ಪೆಕ್ಟ್ ಮಾಡದೆ ನಮ್ಮಿಂದ ಏನು ಆಗುತ್ತೋ ಬೇರೆಯವ್ರಿಗೆ ಆ ಸಹಾಯನ ಮಾಡೋಣ ಸ್ನೇಹಿತರೆ. ಯಾಕಂದರೆ ನಮಗೆ ಒಬ್ಬ ವ್ಯಕ್ತಿ ಏನೋ ಒಂದು ಆ ವ್ಯಕ್ತಿಯಿಂದ ಕೆಲಸ ಆಗುತ್ತೆ ಅನ್ನೋದನ್ನು ಕೂತ್ಕೊಳ್ಳೋದ್ರ ಬದಲು ನನ್ನಿಂದ ಇದು ಆಗುತ್ತೆ ಅಂತ ಮಾಡಿ ನನ್ನಿಂದ ಬೇರೊಬ್ಬ ವ್ಯಕ್ತಿಗೆ ಏನು ಆಗುತ್ತೆ ಅಂತ ಸಹಾಯದಿಂದ ಹೊರಡೋಣ ಸ್ನೇಹಿತರೆ. ಯಾಕಂದರೆ ಇರೋ 3 ದಿನದ ಬದುಕಲ್ಲಿ ಎಷ್ಟು ವಿಸ್ಮಯಕಾರಿ ಜೀವನವನ್ನು ನಮಗೆ ಭಗವಂತ ಅದ್ಭುತವಾದಂತಹ ಜೀವನವನ್ನು ಕೊಟ್ಟಿದ್ದಾನೆ. ಆ ಜೀವನದಲ್ಲಿ ನಾವು ಒಂದು ಹೆಸರನ್ನ ಮಾಡಿ ಒಂದು ಒಳ್ಳೆಯದಾಗಿದ್ದು 4 ಜನದ ಮುಖದಲ್ಲಿ ನಗನ ತರಿಸಿ ಹೋಗಬೇಕು. ಯಾಕಂದರೆ ನಾವು ಸತ್ತಾಗ ಎಷ್ಟು ಜನರ ಬಾಯಲ್ಲಿ ನಾವು ಉಳಿತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅಪ್ಪ ತುಂಬ ಒಳ್ಳೆ ವ್ಯಕ್ತಿ, ತುಂಬ ಅದ್ಭುತವಾದಂತಹ ಒಳ್ಳೆ ವ್ಯಕ್ತಿ ಹೋದ್ನಲ್ಲ ಪಾಪ ಅನ್ನೋದು ಎಷ್ಟು ಜನ ಬಾಯಲ್ಲಿ ಉಳ್ಕೊಳ್ಳುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಇದು ಲೈಫ್ ಜರ್ನಿ ಅನ್ನೋದು ತುಂಬಾ ಸ್ಮಾಲ್. ಆ ಲೈಫಲ್ಲಿ ನಾವು ಏನನ್ನ ಮಾಡಿ ಜನಗಳಿಗೆ ಹೋಗಿದ್ವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಏನನ್ನ ಬೇರೆಯವರಿಂದ ತಗೊಂಡೆ ಅನ್ನೋದಕ್ಕಿಂತ ನಾನು ಬೇರೆಯವ್ರಿಗೆ ಏನನ್ನ ಕೊಟ್ಟೆ, ಈ ಲೈಫಲ್ಲಿ ಬಂದಿದ್ದಕ್ಕೆ ಏನು ಗ್ರೇಟ್ಫುಲ್ ಮಾಡಿ ಫುಲ್ಫಿಲ್ ಮಾಡಿ ಲೈಫನ್ನು ಮುಗಿಸ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಎಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಿದ್ದೆ ಅದಲ್ಲಿ ಖಂಡಿತವಾಗಿಯೂ ಕೂಡ ಆ ದಿನವಿಡೀ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸಂತೋಷವಾಗಿ ಇರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೊಮ್ಮೆ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಮತ್ತೊಮ್ಮೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.